ಎಲ್ಲರಿಗೂ ನಮಸ್ಕಾರ. ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಿಪ್ಪಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಸ್ಪೂನು ಎಳ್ಳು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಖಾರ ಪುಡಿ, 1 ಸ್ಪೂನ್ ಉಪ್ಪು, 1 ಸ್ಪೂನ್ ಬಿಳಿ ಎಳ್ಳು, ತುಪ್ಪ, 1 ಬಟ್ಲ ನೀರು, ಅದೇ ಬಟ್ಲದ ಅಳತೆಯಲ್ಲಿ 1 ಬಟ್ಲ ಅಕ್ಕಿ ಹಿಟ್ಟು, ಎಣ್ಣೆ ಕರಿಯಕ್ಕೆ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, 1 ಬಟ್ಲ ನೀರು ಹಾಕ್ಕೊಂತೀನಿ. ಅದಕ್ಕೀಗ ಇದು ಸ್ವಲ್ಪ ಕುದಿ ಬರಬೇಕು. 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಇದರಲ್ಲೇನೆ ಮಿಕ್ಸ್ ಮಾಡ್ಕೊಳಕ್ಕೆ. ಇದು ನೀರು ಕುದಿ ಬರಲಿ, ಆವಾಗ ಹಿಟ್ಟು ಹಾಕ್ಕೊಳ್ತೀನಿ ನಾನು. ನೀರು ಕುದೀತಾ ಇದೆ, ಈಗ ಹಿಟ್ಟು ಹಾಕ್ಕೊಳ್ತೀನಿ ನಾನು. ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ರಿ, ಸಣ್ಣ ಉರಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ಈ ಥರ ಎಲ್ಲ ಹೊಂದ್ಕೋಬೇಕು ನೀರಿನ ಜೊತೆಗೆ ಚೆನ್ನಾಗಿದು. ಸ್ವಲ್ಪ ಬಿಸಿ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಅವಾಗ ಇಷ್ಟು ಮಾಡಿದರೆ ಸಾಕು. ಇದು ಸ್ವಲ್ಪ ಹಿಂಗಂದ್ರಿಗಿನ್ನ ಈ ಥರ ಮುದ್ದೆ ಬರಬೇಕಾಗ, ಇಷ್ಟು ಬೆತ್ತಗಿದ್ರೆ ಸಾಕದು. ಚೆನ್ನಾಗಿ ಹಾರಲಿ. ಇದು ಹಾರಿದ ಮೇಲೆ ಪೂರ್ತಿ ನಾದ್ಕೊಳ್ಳೋಣ, ಅವಾಗ ತೋರಿಸ್ತೀನಿ ನಾನು. ಹಿಟ್ಟು ತಣ್ಣಗಾಗಿದೆ, ಮಿಕ್ಸ್ ಮಾಡಿರೋದು ಇಷ್ಟು ಬಂದಿದೆ. ಇದಕ್ಕೆ ಈಗ ಕರಿ ಎಳ್ಳು ಹಾಕ್ಕೊಳ್ತೀನಿ ಸ್ವಲ್ಪ, ಮತ್ತು ಬಿಳಿ ಎಳ್ಳು ಹಾಕ್ಕೊಳ್ತೀನಿ, ಜೀರಿಗೆ, ಸ್ವಲ್ಪ ಖಾರ ಪುಡಿ. ಇದಾಗಲೇ ಉಪ್ಪು ಉಳಿಸಿದ್ನಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೀಗ ನೀರಿನ ಜೊತೆಗೆ ಹಾಕಿದ್ದೆ ಸ್ವಲ್ಪ, ಈಗ ಅದು ಇನ್ನೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ಎಲ್ಲ ಮಿಕ್ಸ್ ಆಗಬೇಕಿದ್ದೀಗ. ಈ ಥರ ಚೆನ್ನಾಗಿ ನಾದ್ಕೋಬೇಕಿದ್ನ. ಈ ಥರ ನಾದ್ಕೊಂಡ್ರೆ ಎಲ್ಲದು ಹೊಂದಿಕೆ ಆಗುತ್ತೆ. ಅವಾಗ ಕಲಿಸ್ಕೊಂಡಿದ್ದೀನಿ, ಇಷ್ಟು ಗಟ್ಟಿ ಬಂದರೆ ಸಾಕು. ಈ ಥರ ಉಂಡೆ ಮಾಡೋಕ್ಕೆ ಬರಬೇಕದು, ಸಣ್ಣ ಸಣ್ಣದಾಗಿ ಈ ಥರ ಚೆನ್ನಾಗಿ ಹತ್ಕೋಬೇಕದು. ಉಂಡೆ ಮಾಡಿದಾಗ ಈ ಥರ ಬರಬೇಕದು, ಹಿಂಗೆ ಒತ್ತಕ್ಕೆ ಬರುತ್ತೆ ನಮಗೆ ಕ್ಲೀನಾಗಿ. ಅವಾಗ ಈ ಥರದಲ್ಲಿ ಇಷ್ಟು ಗಟ್ಟಿಗಿದ್ರೆ ಸಾಕು. ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ರಿ. ನಾವು ಖಾರ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಇಟ್ಟು ಬೆಳ್ಳಗೆ ಬಂದಿದೆ. ನೀವು ಖಾರ ಜಾಸ್ತಿ ಬೇಕು ಅಂತಂದ್ರೆ ಇನ್ನೂ ಸ್ವಲ್ಪ ಖಾರ ಹಾಕ್ಕೊಳ್ರಿ. ಅವಾಗ ಸ್ವಲ್ಪ ಹಿಟ್ಟೂ ಸ್ವಲ್ಪ ಡಾರ್ಕಾಗಿ ಬರುತ್ತೆ ನಿಮಗೆ. ಇಷ್ಟು ದಪ್ಪ ಉಂಡೆ ಮಾಡ್ಕೊಳ್ರಿ. ಇದನ್ನ ಚೆನ್ನಾಗಿ ರೋಲ್ ಮಾಡ್ಕೊಳ್ರಿ, ಈ ಥರ ಉಂಡೆ ರೌಂಡಿಗೆ ಬರೋಂಗೆ. ಇದು ಮಾಡ್ಕೊಂಡು ಈ ಅಂಗೈಯಲ್ಲಿ ಇದು ಹಿಂಗೆ ಒತ್ತಿಕ್ರಿ. ಹಿಂಗೆ ಒತ್ತಿದಾಗ ಈ ಥರ ಬರ್ತವೆ. ಆಮೇಲೆ ಎರ್ಜಿಗೆ ಈ ಥರ ಇದು ಮಾಡ್ಕೊಳ್ರಿ ಹಿಂಗೆ. ಅವಾಗ ದಪ್ಪಗಾಗಲ್ಲ, ಏನಿಲ್ಲ, ಒಂದೇ ಸಮಕ್ಕೆ ಬರ್ತವೆ. ಮತ್ತು ಗರಿ ಗರಿ ಅನ್ನಂಗೂ ಆಗ್ತಾವೆ, ಅವಾಗ ಚೆನ್ನಾಗಿ ಬರ್ತಾವೆ. ಅವಾಗ ಈ ಥರ ಮಾಡ್ಕೊಳೋದ್ರಿಂದ ಇಷ್ಟು ಅಗಲ ಆದರೆ ಸಾಕು. ಇನ್ನೂ ಒಂದು ಮಾಡ್ತೀನಿ ಈಗ. ಈ ಥರ ರೋಲ್ ಕರೆಕ್ಟಾಗಿ ಬರಬೇಕು. ಈ ಥರ ರೋಲ್ ಬಂದಮೇಲೆ ಈ ಥರ ಒತ್ಕೋಬೇಕಿದ್ದು ನಿಮಗೆ. ಅದು ಎಲ್ಲಿ ದಪ್ಪ ಕಾಣಿಸುತ್ತೋ ನಿಮಗೆ ಅವಾಗ ಈ ಥರ ಮಾಡ್ಕೊಳ್ರಿ. ಹಿಂಗೆ ತೆಳ್ಳಗೆ ಬರುತ್ತೆ, ಎಲ್ಲ ಒಂದೇ ಸಮ ಬರ್ತಾವೆ ನಿಮಗೆ. ಅವಾಗ ಈ ಥರ ಮಾಡ್ಕೊಂಡ್ರೆ ಸಾಕು. ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಸಕ್ಕಿಟ್ಟಿದ್ದೆ, ನಿಪ್ಪಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆನೂ ಕಾದಿದೆ, ಇದರೊಳಗೆ ಹಾಕ್ತಾಯಿದ್ದೀನಿ ಈಗ. ಈ ಥರ ನಿಮಗೆ ಎಷ್ಟು ಹಿಡಿಯೋಕ್ಕಾಗುತ್ತಾ ಬಾಣಲಿ ಒಳಗೆ ಅಷ್ಟನ್ನು ಹಾಕ್ಕೊಳ್ರಿ. 2 ಸೈಡ್ ಚೆನ್ನಾಗಿ ಬೆನ್ಬೇಕಿದು, ಆವಾಗ ಗರಿ ಗರಿ ಅನ್ನಂಗೆ ಆಗುತ್ತೆ. ಚೆನ್ನಾಗಿ ಎಲ್ಲದನ್ನೂ ಮೇಲೆ ಕೆಳಗೆ ಈ ಥರ ಮಾಡ್ತಾಯಿರ್ರಿ. ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗನ ಚೆನ್ನಾಗಿ ಹಾಕ್ತೆ. ಆವಾಗ 2 ಸೈಡ್ ಚೆನ್ನಾಗಿ ಕೆಂಪಾಗಬೇಕದು, ಆವಾಗ ಚೆನ್ನಾಗಿ ಕಾಣಿಸುತ್ತೆ ತಿನ್ನೋಕ್ಕೂ, ಮತ್ತು ಟೇಸ್ಟ್ ಬರುತ್ತೆ. ಇಲ್ಲ ಅಂತಂದರೆ ಹಸಿ ಬಿಸಿ ಆಗ್ಬಿಡ್ತವೆ, ಹಿಟ್ಟೆಲ್ಲ ಹಂಗಂಗೆ ಇರ್ತವೆ. ಇಷ್ಟಾಗಿದೆ, ತೆಗಿತಾ ಇದ್ದೀನಿ ನಾನೀಗ. ಇಷ್ಟು ಫ್ರೈ ಆದರೆ ಸಾಕು. ಖಾರ ಪುಡಿ ಜಾಸ್ತಿ ಇಲ್ಲದಕ್ಕೆ ಕಲರ್ ಸ್ವಲ್ಪ ವೈಟಾಗಿ ಕಾಣ್ತಾ ಇದೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಚೆನ್ನಾಗಿ ಉಬ್ಕೊಂಡಿದ್ದಾವೆ, ಚೆನ್ನಾಗೂ ಬಂದಿದ್ದಾವೆ ಇವು. ನಿಪ್ಪಟ್ಟು ರೆಡಿಯಾಗಿದೆ. ಈ ಥರ ಟೊಳ್ಳಾಗಿ ಚೆನ್ನಾಗಿ ಬರಬೇಕಾಗ ಈ ಥರ ಮುರಿಬೇಕು. ಈ ಥರ ಮುರಿದಾಗ ಗರಿ ಗರಿ ಅನ್ನಂಗೆ ಬರಬೇಕವು. ಈ ಥರ ಚೆನ್ನಾಗಿರುತ್ತೆ, ಆವಾಗ ತಿನ್ನೋಕ್ಕೂ ಟೇಸ್ಟ್ ಬರುತ್ತೆ. ಗರಿ ಗರಿ ಅನ್ನಂಗೆ ಇರ್ತವೆ. ನೀವು ಮನೇಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಮಾಡಿ.